ನಮಸ್ಕಾರ. ಕರ್ನಾಟಕ ಮಾಳು ಅಣ್ಣನ ಮನೆಗೆ ರಕ್ಷಿತಾ ಎಂಟ್ರಿ. ಇತ್ತ ಕಾವ್ಯಾಳಿಗೆ ಗಿಲ್ಲಿ ಬಗ್ಗೆ ಮಾತಾಡಿ ಎಂದ ಅಭಿಮಾನಿಗಳು. ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಿಮ್ಮ ಮುಂದೆ ಬಂದಿನಿ. ಕರ್ನಾಟಕದೊಳಗೆ ಬಿಗ್ ಬಾಸ್ ಕ್ರೀಸ್ ಎಷ್ಟು ಸೀಸನ್ ಹೋಗ್ಯಾವ, ಎಷ್ಟು ಸೀಸನ್ ಬಂದಾವ, ಅವನವ್ನು ಎಷ್ಟು ಮಂದಿ ವೈಕತ್ ಹೋಗ್ಯಾರ, ಎಷ್ಟು ಮಂದಿ ಬದುಕ್ಯಾರ, ಎಷ್ಟು ಚಲೋ ಅದಾರ ಎಂಬುದು ಯಾರಿಗೂ ಗೊತ್ತೇ ಇಲ್ಲ. ಆದರೆ ಬಿಗ್ ಬಾಸ್ ಸೀಸನ್ 12 ಮಾತ್ರ ಎಲ್ಲನೂ ಗೊತ್ತಾಗುತ್ತೆ. ಅದರಾಗ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಒಂದು ರಕ್ಷಿತಾ ಶೆಟ್ಟಿಯ ಮಾತುಗಳು ಕೇಳೋದೇ ಒಂದು ಪರಮಾನಂದ. ಪಾಪ ಆಕೆಯ ಮನಸ್ಸಲ್ಲಿ ಏನೂ ಕೂಡ ನಿಷ್ಕಲ್ಮಶತೆ ಇಲ್ಲ. ನೀವು ಅನ್ಬೋದು ಆಕೆ ಭಾಳ ದೊಡ್ಡದಿದ್ಲು, ಈ ಬಿಗ್ ಬಾಸ್ನೊಳಗೆ ಹಂಗೆ ಮಾಡಿದ್ಲು, ಹಿಂಗೆ ಮಾಡಿದ್ಲು, ಗಿಲ್ಲಿಗೆ ಅಪೋಸಿಟ್ ಮಾಡಿದ್ಲು, ಗಿಲ್ಲಿ ಕಾವ್ಯನ ಸೇರ್ತಿರ್ಲಿಲ್ಲ, ಆಕೆ ಹಂಗಾಯ್ತು ಟಿಂಗಾಯ್ತು ಟಿಸ್ಕಾಯ್ತು ಅಂತ ನೀವು ಮಾತಾಡ್ತಿರ್ಬೋದು ಅಥವಾ ಅನಿಸಿರ್ಬೋದು. ಬಟ್ ನೋಡು, ಅದೊಂದು ಗೇಮ್ ಅದ. ಅಲ್ಲಿ ಯಾರನ್ನಾರು ಒಬ್ಬರನ್ನ ಟಾರ್ಗೆಟ್ ಮಾಡಲೇಬೇಕು, ಯಾರನ್ನೊಬ್ರು ಎದುರು ಹಾಕೋಲೇಬೇಕು, ಯಾರನ್ನೊಬ್ಬರನ್ನ ಪ್ರೀತಿ ಮಾಡಲೇಬೇಕು, ಇಲ್ಲ ಯಾರನ್ನೊಬ್ಬರ ಸ್ನೇಹಿತರನ್ನಾಗಿ ಅತಿಯಾಗಿ ನಂಬಲೇಬೇಕು. ಏನೂ ಮಾಡೋಕ್ಕೆ ಬರೋಣ, ಅದೊಂದು ಗೇಮ್ ಅದು. ಜೀವನನೇ ಒಂದು ಗೇಮ್ ಆಗಿವೀತೆ. ಯಾರನ್ನಾರು ಒಬ್ರು ದೋಸ್ತರು ಬೇಕಾ ಬ್ಯಾಡ ಹೇಳು, ಯಾರೊಬ್ರು ವೈರ್ಗಳು ಇರ್ಬೇಕಾ ಬ್ಯಾಡ ಹೇಳು. ವೈರ್ಗಳು ಇದ್ರೆ ಅವ್ರಿಗೆ ಬೆಳವಣಿಗೆ ಚಲೋ ಇರ್ತದೆ ಅಂತ ಹೇಳ್ತಾ ಆಕೆ ಬಗ್ಗೆ ಕೆಟ್ಟ ಮನಸ್ಸಿನಾಗ ತಿಳ್ಕೊಬೇಡ್ರಿ. ಹಂಗೆ ಕೆಟ್ಟದನಂಗೆ ಇತ್ತಪ್ಪ ಅಂದ್ರೆ ಇವತ್ತು ವಿಶೇಷವಾಗಿ ಧ್ರುವಂತ ರಕ್ಷಿತಾಗ ಎಷ್ಟು ಅಪೋಸಿಟ್ ಇತ್ತಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಅದು ಹೇಳೋಕ್ಕಾಗದ. ಲಾಸ್ಟ್ ಕಿರಿಕಿರಿ ಕೊಡ್ತಿದ್ದವ ರಕ್ಷಿತಾಗ. ಯಾರಿಗೆ ಎಗರಾಡ್ತಿದ್ದಿಲ್ಲ, ಆದ್ರೆ ರಕ್ಷಿತಾಗ ಭಾಳ ಎಗರಾಡ್ತಿದ್ದ. ಹಂಗೆ ಮಾಡಿಬಿಡ್ತು ನೋಡು, ಹಿಂಗೆ ಮಾಡಿಬಿಡ್ತು ನೋಡು. ಅವ್ನು ಆ್ಯಕ್ಟಿಂಗ್ ಹೆಂಗೆ ಮಾಡ್ತಿದ್ದ ಗೊತ್ತಾ, ಹೂ ಹಾ ಹೂ ಏನು ಮಾಡ್ತಿದ್ದ, ಬಾಬಾ ಏನು ನೋಡಾಮ ಹೇಳ. ಅವ್ನು ಅಷ್ಟು ಕಿರಿಕಿರಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಪ್ರತಿ ಸರಿ ಸುದೀಪ್ ಸರ್ ಬಂದಂಗೆಲ್ಲ ಅದನ್ನು ಹೇಳ್ತಾರೆ ಅಂತ ತಿಳ್ಕೊಂಡಿದ್ವಿ. ಅವ್ರೂ ಹೇಳಲ್ಲ, ಆದರೂ ಕೆಲವೊಂದು ಸಾರಿ ಬಿಸಿ ಮುಟ್ಸ್ಯಾರ, ಅಲ್ಲಿಗೆ ಸುಮ್ಮಾದ. ಆದರೆ ಇವತ್ತು ಸಿಕ್ಕಾನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಯಾಳ ಪಾಪ. ಆತ ಅಲ್ಲಿ ಊಟ ಮಾಡ್ತಿರ್ತಾರೆ, ಆತನ ಪ್ಲೇಟ್ನಾಗ ಇರತಕ್ಕಂಥದ್ದು ಅದೇನೋ ಜ್ಯೂಸ್ ಕುಡಿತಾಳ. ಕುಡ್ದು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನೀವು ಮಂಗಳೂರಿಗೆ ಬಂದಾಗ ನಮ್ಮ ಮನೆ ಕಡೆ ಬನ್ನಿ, ಉಡುಪಿ ಕಡೆ ಬಂದಾಗ ನಮ್ಮ ಮನೆ ಕಡೆ ಬರ್ರಿ, ಪ್ಲೀಸ್ ಮಿಸ್ ಮಾಡಬೇಡ್ರಿ ಬರ್ರಿ ಅಂತ ಕರೀತಾಳ. ಎಷ್ಟು ಪ್ರೇಮ ಅದ ಆ ಹುಡುಗಿಗೆ. ಆ ಹುಡುಗಿ ಸಣ್ಣದಾಗಿರ್ಬೋದು, ಆದ್ರೆ ಆಕೆಯ ಮನಸ್ಸಲ್ಲಿ ದೊಡ್ಡ ವಿಚಾರಗಳಿದಾವೆ. ಎಲ್ಲದರಲ್ಲೂ ಒಳ್ಳೆ ಮನುಷ್ಯ ಆಗೋಕ್ಕಾಗಲಿ. ಈಗ ನಾನಾಗಲಿ ನೀವಾಗಲಿ, ಈಗ ರಕ್ಷಿತಾ ಶೆಟ್ಟಿ ಇದು ಬಿಡಾಕ್ಬಿಡ ಮಾತಾಗಿ ನಮ್ಮದು ನಿಮ್ಮದು ತಗೋರಿ. ಎಲ್ಲರಿಗೆ ನಾವು ಒಳ್ಳೇದಾಗೈತೆ, ಎಲ್ಲವನಿಗೂ ಒಳ್ಳೇದು ಮಾಡೋಕ್ಕಾಗ್ತೈತೆ ಇಲ್ಲ. ಯಾರಿಗಾರ ನಾವು ಮಾಡಿದ್ದು ಹೆಂಗಾರ ತಿಳ್ಕೊಂತವ. ಈಗ ಒಂದು ವಿಷಯ ತೊಗೊಳ್ರಿ. ಈಗ ನಮ್ಮ ಮನೆಗೆ ಏನಾರ ಇತ್ತಪ್ಪ ಅಂತ ತಿಳ್ಕೋರಿ. ಏನೋ ಚಿತ್ರಾನ್ನನೋ ಉಪ್ಪಿಟ್ಟು ಏನೋ ಮಾಡಿದ್ವಿ ನಮ್ಮ ಮನೆಯೊಳಗೆ. ಕೊಟ್ಟಿಲ್ಲ ಅಂದ್ರೂ ಒಂದು ಮಾತಂತವ, ಕೊಟ್ಟರು ಒಂದು ಮಾತಂತಾವ. ನಮಗೆ ನಮಗೆ ಅವರಿಗೆ ಪ್ರೀತಿ ಚಲೋ ಇತ್ತ, ಅವ್ರು ಏನು ಮಾಡಿದ್ರು ಚಲೋ ಕಾಣಿಸ್ತದ. ಅವ್ರಿಗೆ ನಮಗೆ ಪ್ರೀತಿ ಚಲೋ ಇಲ್ಲೋ, ಅವ್ರು ಏನು ಮಾಡಿದ್ರೆ ಕೆಟ್ಟ ಕಾಣಿಸ್ತದ. ಏನಪ್ಪ ಅಂದ್ರೆ ಉಪ್ಪಿಟ್ಟು ಉಳ್ದೈತ್ವಿ ತಗೋ ಅಂತ ಊಟ ಮಾಡ ಅಂತೇಳಿ ಕೊಟ್ಟಿವಿ ಅಂತಂದ್ರೆ ಅವ್ರಿಗೆ ನಮಗೆ ಚಲೋ ಇತ್ತ, ಅಬ್ಬಾಬಾ ಎಂಥ ಪ್ರೀತಿ ಐತೆವ ನನಗೆ ಗೊತ್ತಾ, ಉಪ್ಪಿಟ್ಟು ಮಾಡಿದ್ರೆ ತಂದು ಕೊಟ್ಟಾರ, ನನಗೆ ಭಾಳ ಪ್ರೀತಿ ತೋರಿಸ್ತಾರಂತಾರೆ. ಅವರಿಗೆ ನಮಗೆ ಚಲೋ ಇದ್ದಿಲ್ಲ, ನೋಡ್ಗ ಉಳ್ದೈತೆ ಚೆಲ್ಲದ ಬಿಟ್ಟಾರ, ತಮಗೆ ಹೆಚ್ಚಾಗಿದ್ದು ತಂದು ಕೊಟ್ಟಾರಂತಾರೆ. ಏನು ಮಾಡ್ತೀವಿ ತೊಗೊಂಡು? ಕೊಟ್ಟರು ಒಂದಾನ, ಕೊಟ್ಟಿಲ್ಲ ಅಂದ್ರೆ ಏನಂತಾರ ನೋಡು, ಉಪ್ಪಿಟ್ಟು ಮಾಡ್ಕೈ ತಿಂದಾರ, ಇಲ್ಲಿ ಗಮ್ ಅಂತದ ವಾಸನೆ, ನಮ್ಮ ಮನೆಗೆ ಏನಾರ ಮಾಡಲಿ ತಗೊಂಡೋಗಿ ತುತ್ತು ಮಾಡಿ ತೂತ್ನ್ಯಾಗ ಇಡ್ತು. ಆದರೆ ಇವ್ರು ನೋಡ್ರಿ ಏನೂ ಕೊಡಕ್ಕೆ ತಯಾರಿಲ್ಲ ಅಂತಾರೆ. ಕೊಟ್ರೆ ಹಂಗದ, ಕೊಟ್ಟಿಲ್ಲ ಅಂದ್ರೆ ಹಿಂಗದ. ಸೊ ಹಂಗೆ ಮನುಷ್ಯ ಯಾರಿಗಾರ ನೀವು ಏನಾರ ಮಾಡಿರಿ, ಒಟ್ಟು ಅವ್ನು ಏನಾರ ಒಂದು ತಿಳ್ಕೊಂತಾನೆ. ಆಕೆ ಇಷ್ಟ ಇಲ್ಲ ಅಂದ ಬಳಿಕ ಏನಾರ ತಿಳ್ಕೊತಾರೆ. ಇದನ್ನು ಯಾರಿಗೆ ಹೇಳಕತ್ತಪ್ಪ ಅಂತಂದ್ರೆ ರಕ್ಷಿತಾಳ ವಿರೋಧಿಗಳಿಗೆ ಹೇಳಕತ್ತೀನಿ ನಾನು. ನೀವು ಹೆಂಗೆ ತಿಳ್ಕೊಂತೀರಿ ಅದ್ರ ಮೇಲೆ ಡಿಪೆಂಡ್ ಅಪ್ ಆಗ್ತದದು. ರಕ್ಷಿತಾಳಿಗಿರುವಂಥ ಮನಸ್ಸು ಯಾರ್ಯಾರಿಗಿಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು ಅದೇ ರೀತಿ ನೋಡ್ತಿರ್ಬೋದು. ಬಿಗ್ ಬಾಸ್ ಮನೆಯೊಳಗೆ ಯಾರ್ಯಾರು ಇದಾರೆ ಅವ್ರ ಮನೆಗೆ ಎಲ್ರಿಗೂ ಕೂಡ ಭೇಟಿ ಕೊಡಕತ್ತಾಳ, ತನ್ನ ಮನೆಯಾಗೂ ಬರ್ರಿ ಅಂತ ಹೇಳಕತ್ತಾಳ, ಎಲ್ಲರೂ ಮೀಟ್ ಮಾಡಕತ್ತಾಳ. ಇತ್ತೀಚೆಗೆ ಮಾಳು ಅಣ್ಣ, ನಮ್ಮ ಆತ್ಮೀಯರು ಮಾಳು ನಿಪ್ನಾಳ್ ಅವ್ರ ಮನೆಗೂ ಕೂಡ ಹೋಗಿದ್ಲು, ಅಲ್ಲಿ ಕೂಡ ಬ್ಲಾಗ್ ಮಾಡ್ಯಾಳ. ನೀವು ಎಲ್ಲರೂ ನೋಡಿರಿ. ಆಕಿ ಜೊತೆಗೆ ಹಾಡು ಹೇಳಾಳ, ಡ್ಯಾನ್ಸ್ ಮಾಡ್ತಾಳ, ಫೋಟೋ ತಕ್ಕೊಂಡಾಳ. ಅದ್ಭುತ ಒಂದು ಭಾವನೆ. ಮತ್ತು ಮ್ಯೂಟೆಂಟ್ರಾಗೂ ಭೇಟಿ ಹಾಕ್ಕೊಳ್ಳ. ಅವಾಗ ಅಂದ್ರೆ ಬಿಗ್ ಬಾಸ್ ಮನೆಯವ್ರನ್ನ ಸ್ನೇಹಿತರ ಥರ ಟ್ರೀಟ್ ಮಾಡಕತ್ತಾಳ. ಅವ್ರ ಜೊತೆಗಿದ್ದಂಥ ನೆನಪುಗಳು ನಮ್ಮ ಮೆಲುಕು ಆಗ್ತಾನೆ ಅದಾಳೆ. ಇವರೆಲ್ಲರೂ ಫುಲ್ ಬ್ಯುಸಿಯಾಗಿವ್ರು. ಸಿನಿಮಾ ಮಾಡಿದ್ನೆ, ಧಾರಾವಾಹಿ ಮಾಡಿದ್ನೆ, ನಮ್ಮ ಗಿಲ್ಲಿ ದಿನ ಒಂದು ಫಂಕ್ಷನ್ ಅಡ್ಡಾಡಿದ್ನೆ ಬಿಡು, ಆತಗಾತಕ್ಕೆ ಪುರ್ಸತಿಗಿಲ್ಲ. ಆದರೆ ಈ ಹುಡುಗಿ ಇವ್ರು ಬೇರೆಯವ್ರು ಏನೇ ಮಾಡೋಕಚ್ಚಿದ್ರು ಕೂಡ ಅವ್ರನ್ನ ಮೀಟ್ ಮಾಡಿದಾಗಲೆಲ್ಲ ಅದ್ರ ಬಗ್ಗೆ ಮೆಲುಕು ಆಗ್ತಾಳೆ. ಇಷ್ಟು ಚಂದ ಇದ್ವಿ ನಾವು ಬಿಗ್ ಬಾಸ್ ಒಳಗೆ, ಹಂಗಿದ್ವಿ ಹಿಂಗಿದ್ವಿ ಅಂತೇಳಿ ಭಾಳ ಚಲೋನ ಮಾತಾಡ್ತಾಳೆ. ಅದ್ಭುತವಾಗಿರುವಂಥ ಮಾತುಗಳು. ಆಕೆ ಮಾತುಗಳು ಕೇಳೋಕೆ ಒಂಥರ ತಪ್ಪು ಮಾತಾಡ್ತಾಳೆ ಅಂದ್ರೆ ಅದೊಂಥರ ನಮಗೆ ಮುದ್ದು ಅನಿಸ್ತೈತೆ. ಆ ಸಣ್ಣ ಹುಡ್ರು ಮಾತಾಡ್ದಂಗೆ ಆಗ್ತಿರ್ತೈತೆ ಅದು. ಆ ಮೊದಲು ಸಣ್ಣ ಹುಡ್ರು ಪಪ್ಪ ಅಂದಾಗ ಎಷ್ಟು ಖುಷಿ ಆಕೈತೆ ನೋಡ್ರಿ. ಹಂಗೆ ಆಕೆ ಏನಾರ ಮಾತಾಡಿದ್ರೆ ಅದು ಒಂಥರ ಕೇಳುಗನಿಗೆ ಕಿವಿಗೆ ಇಂಪು. ಅಕ್ಷರ ತಪ್ಪಿದಾವೆ, ಕೆಲವೊಂದು ಮಾತಾಡ್ತಿರ್ತಾವೆ, ಸ್ವಚ್ಛ ಮಾತಾಡ್ತಾವ, ಆದ್ರೆ ಹುಚ್ಚು ಮಾತಾಡ್ತಾವ. ಅವು ಕೇಳಕ್ಕೆ ಇಂಪು ಅನಿಸ್ದಲ್ಲ ನೀತಿ, ಏನಾರ ತಗೊಂಡು ತಲೆಗಿಲಿ ಹೊಡೆದು ಬಿಡಮ ಅನ್ನಿಸ್ತದೆ. ಆದ್ರೆ ಆಕೆ ತಪ್ಪು ಮಾತಾಡ್ತಾಳಂದ್ರೂ ಭಾಳ ನೀಟ್ ಅನ್ನಿಸ್ತದ, ಖುಷಿ ಅನ್ನಿಸ್ತದೆ ಕೇಳೋಕ್ಕೆ. ಇನ್ನೊಂದು ವಿಷಯಕ್ಕೆ ಬಂದೀವಪ್ಪ, ಈ ಗಿಲ್ಲಿ ಕಾವ್ಯ ಇವರಿಬ್ಬರು ಕ್ರೇಜ್ ಅಂತ ಇವ್ರದ್ದೇನು ಮುಗಿದೈತಿಲ್ಲ ಗೊತ್ತಿಲ್ಲಪ್ಪ. ದರ್ಶನಂದು ಸುದೀಪಂದು ಈ ದೊಡ್ಡ ಕಾಂಟ್ರವರ್ಸಿ ಎಷ್ಟಾಗೈತೆ ಅದರಂಗೆ ದೊಡ್ಡ ಕಾಂಟ್ರವರ್ಸಿ ಆಗಿಬಿಟ್ಟೈತೆ.
ಈ ದರ್ಶನ್ದು ರಕ್ಷಿತಾ ಅವ್ರದ್ದು ಕೂಡ ಒಂದ್ಸರಿ ಕಾಂಟ್ರವರ್ಸಿ ಆಗಿತ್ತು, ಇವರಿಬ್ಬರು ಲವರ್ಸ್ ಅಂತೇಳಿ. ಈ ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿ ಇವರಿಬ್ಬರದು ಲವರ್ಸ್ ಅಂತ ಒಂದು ಕಾಂಟ್ರವರ್ಸಿ ಆಗಿತ್ತು. ಪುನೀತ್ ರಾಜ್ಕುಮಾರ್ ಅವರು ಮತ್ತು ರಮ್ಯಾ ಅವ್ರದ್ದು ಅಂತೇಳಿ ಒಂದು ಲವರ್ಸ್ ಅಂತ ಕಾಂಟ್ರವರ್ಸಿ ಆಗಿತ್ತು. ಸೊ ಇವ್ರದ್ದು ದೊಡ್ಡ ಮಟ್ಟಿಗೆ ಕಾಂಟ್ರವರ್ಸಿ, ತಲೆ ಕೆಟ್ಟು ಹೋಗ್ಬಿಡುತ್ತೆ. ಇವ್ರೇನು ದೊಡ್ಡ ಸ್ಟಾರ್ಗಳಲ್ಲ, ಇವ್ರೇನು ದೊಡ್ಡ ಸಿನಿಮಾಗಳು ಮಾಡಿಲ್ಲ, ಏನು ದೊಡ್ಡ ದೊಡ್ಡ ಕಟೌಟ್ ಏನು ನೋಡ್ಬೇಕು, ಅಭಿಮಾನಿಗಳು ಫ್ಯಾನ್ ಪೇಜ್ ನೋಡ್ಬೇಕು. ಗಿಲ್ಲಿ ಕಾವು ಫಾರ್ ಎವರ್, ಗಿಲ್ಲಿ ಕಾವೇ ಫ್ಯಾನ್ ಪೇಜ್ ಅಂತ, ಗಿಲ್ಲಿ ಕಾವು ಹಾರ್ಟಿಂಗ್ ಅಂತ, ಏನು ದೊಡ್ಡ ಕಮೆಂಟ್ಗಳು, ಒಂದು ಫ್ಯಾನ್ ಪೇಜ್ಗಳು. ಪಾಪ ಆಕಿ ಆ ಭಾಗದೊಳಗೆ ಯಾವುದೋ ಒಂದು ನಾಟಕ ಕಾರ್ಯಕ್ರಮ ನಡೆದೈತೆ, ಅಲ್ಲಿ ಉದ್ಘಾಟನೆಗಾಗಿ ಕಾವ್ಯ ಶೈವ ಅವ್ರನ್ನ ಕರೆಸ್ಯಾರ. ಅಲ್ಲಿ ಕೂಡ ಗಿಲ್ಲಿ ಬಗ್ಗೆ ಮಾತಾಡ್ರಿ ನೀವು, ಜೈ ಗಿಲ್ಲಿ ಅಂತ ಕೂಗಕೈತಿ ಬಿಟ್ಟವ. ಆಕಿ ನೋಡಿದ್ರೆ ಅವರು ಕೂಡ ಕರೆದಿದ್ರು ಬರ್ತಿದ್ರು, ನೀವು ಕರೆದಿಲ್ಲ. ಇಲ್ಲ ಕರೆದಿವಿ, ಅವ್ರು ಫುಲ್ ಬಿಜಿ ಇದಾರ, ನೀವು ಅವ್ರ ಬಗ್ಗೆ ಮಾತಾಡ್ಬೇಕು. ಏನು ಮಾತಾಡ್ಬೇಕು ಆಕಿ? ಏನೋ ಮಾತಾಡೋಕ್ಕಿಲ್ಲ ಪಾಪ. ಏನು ಮಾತಾಡಿದ್ರೆ ತಪ್ಪು ತಿಳ್ಕೊತೀರಿ. ಈಗ ಸಿಟ್ಟು ಬಂದು ಬೈಲ್ಲ, ಅದಕ್ಕೂ ಒಂದು ಕತೆ ಮಾಡ್ತಾರೆ. ಪ್ರೀತಿಯಿಂದ ಮಾತಾಡಿಲ್ಲ, ಮತ್ತು ಅದಕ್ಕೊಂದಿಟ್ಟು ಉಪ್ಪು ಖಾರ ಹುಳಿ ಮಸಾಲೆ ಹಾಕಿ ಅದಕ್ಕೊಂದು ದೊಡ್ಡ ಮತ್ತೊಂದು ಸ್ಟೇಟ್ಮೆಂಟ್ಸ್ ಕೊಟ್ಬಿಡ್ತಾರೆ. ನಾನು ಹಂಗೆ ಏನು ಮಾಡೋದೈತೇಳಿ, ಯಾರ ಬಗ್ಗೆ ಹೇಳಮ್ಮ, ಯಾರ ಬಗ್ಗೆ ಮಾತಾಡಮ್ಮಲ್ಲ. ನಾನಂತೂ ಕ್ಲಾರಿಟಿ ಮಾತಾಡ್ತೀನಿ. ದುಃಖ ಏಕಾಏಕಿ ಸುಮ್ಮನೆ ಖಾರ ಉಪ್ಪು ಮಸಾಲೆ ಹಾಕಂಗಿಲ್ಲ, ಎಕ್ಸ್ಟ್ರಾ ಹಾಕ್ತೀನಿ ಅಂದ್ರೆ ಅದು ಕರೆಕ್ಟಾಗಿ ಇರ್ತೈತಿ. ಆಮೇಲೆ ಅದು ಈ ರೀತಿ ಆಗಬಹುದು, ಈ ರೀತಿ ಆಗಲಿ ಅಂತ ಬಯಸ್ತೀವಿ, ಆಗಲೇಬೇಕು ಅನ್ನಂಗಿಲ್ಲ. ಅವು ಕೆಲವೊಬ್ರು ಕಮೆಂಟ್ ಮಾಡ್ತಿರ್ತಾರೆ, ಯಾಕೆ ಓಮರ ಅವ್ರನ್ನ ಯಾಕೆ ಕಲೆ ಬಿದ್ದೀನಿ ಅಂತೇಳಿ. ನಾ ಕಲೆ ಬಿದ್ದಿಲ್ಲ ಓಮರ, ಅಭಿಮಾನಿಗಳು ಕಲೆ ಬಿದ್ದಾರ. ನಾನು ಅಭಿಮಾನಿಗಳ ಒಳಗೆ ನಾನು ಒಬ್ಬ ಅಷ್ಟ. ಇನ್ನು ನಾ ಹೇಳಿದ್ದ ನಡಿಬೇಕಂತ ಏನಾರ ಅದನ? ಯಾರಿಂದ ಹಂಗೆ ನೀವು ಹೇಳಿದಂಗೆ ನಾನು ನಡೆಯೋಕ್ಕಾಗಲ್ಲ, ನಾವು ಹೇಳಿದಂಗೆ ನೀವು ನಡೆಯೋಕ್ಕಾಗಲ್ಲ. ಅವ್ರವ್ರ ತಿಪ್ಪಲಾಗದೈತೆ. ಅವರಿಬ್ಬರು ಪ್ರೀತಿ ಮಾಡಕತ್ತಾರೋ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕ ಜನತೆ ನಿಮ್ಮನ್ನು ಪ್ರೀತಿ ಮಾಡಕತ್ತಾರ, ನೀವಿಬ್ಬರು ಒಂದಾದ್ರೆ ಖುಷಿ ಆಕಾರ ಅಂತ ನಾ ಹೇಳಿದ್ದಷ್ಟ. ನೀವು ಅವ್ರದ್ದು ತಗೊಂಡು ವಿಷಯ ಯಾಕೆ ಮಾತಾಡ್ತೀನಿ ಅಂತ ನೀವು ಅಂತೀರಿ. ಹಂಗಾರೆ ನಾನು ಏನಾರ ವಿಷಯ ಮಾತಾಡ್ತಿರ್ತೀನಿ, ನೀವು ಯಾಕೆ ಬಂದಲ್ಲಿ ಕಮೆಂಟ್ ಕೊಡ್ತೀರಿ? ಅದು ನನಗೆ ಅರ್ಥ ಆಗೋದು. ನನಗೆ ಬಿಟ್ಟು ಬಿಡ್ರಿ, ಹೋಗಲಿ. ಇದು ನನ್ನ ಲೈಫು, ಅವ್ರದ್ದು ಲೈಫು, ನಿಮ್ಮ ಲೈಫಪ್ಪ. ಹಂಗೆ ಅವೆಲ್ಲ ಬೇಡ. ಖುಷಿ ಇದ್ರೆ ಚಲೋ ಅನಿಸಿದ್ರೆ ಕೇಳ್ರಿ. ಅವರಿಬ್ಬರು ಒಂದಾಗ್ಬೇಕು ಅನ್ನೋದು ಒಂದು ಆಸೆ, ಅಷ್ಟು ಬಿಟ್ಟರೆ ಏನೂ ಇಲ್ಲ ಅಂಬುದು. ಏನು ಅದು ಹೋಗಿಲ್ಲಪ್ಪ ಅಂದ್ರೆ ನಮ್ಮದು ಏನು ನಮಗೇನಾರ ಬರೋದೈತೆ? ಅವರಿಬ್ಬರು ಒಂದಾಗ್ಬಿಟ್ರೆ ನಮಗೇನು ಕೋಟಿಗಟ್ಟಲೆ ರೊಕ್ಕ ಬರ್ತಾವ? ಇಲ್ಲ ಅವರಿಬ್ಬರು ದೂರ ಆಗಿಬಿಟ್ರೆ ಏನಾರು ಕೋಟಿಗಟ್ಟಲೆ ರೊಕ್ಕ ಹೋಕ್ಕವ? ಇಲ್ಲಪ್ಪ, ಖುಷಿಯಪ್ಪ ಅದೊಂದು. ಈಗ RCB ಮ್ಯಾಚ್ ನಡೆದೈತೆ, RCB ಮ್ಯಾಚ್ ಗೆದ್ರೆ ಖುಷಿಯಪ್ಪ. ಅವ್ರು ಗೆದ್ರೆ ನಮ್ಗೆ ಕೊಡ್ತಾರೆ ಕಪ್ಪು, ಆ 25 ಕೋಟಿ ನಮ್ಗೆ ಕೊಡ್ತಾರೆ. ಖುಷಿ. ಅದೊಂದು ಮನುಷ್ಯಗೆ ಮನೋರಂಜನೆ ಅನ್ನೋದು ಇರಬೇಕು, ರಸಿಕತೆ ಅನ್ನೋದು ಇರಬೇಕು. ಅದೆಲ್ಲ ವಿಚಾರಗಳು ಮನುಷ್ಯನಿಗೆ ಕಾಮ ಕ್ರೋಧ ಮದ ಮತ್ಸರಗಳೆಲ್ಲವೂ ತುಂಬಿ ತುಳುಕುತ್ತಿರುವಾಗ ಈ ರಾಜ್ಯದಲ್ಲಿ ಏನಾಗಬಹುದು, ಈ ದೇಹವೆಂಬ ರಾಜ್ಯದಲ್ಲಿ ಏನಾಗಬಹುದು? ಒಂದಷ್ಟು ಮನೋರಂಜನೆ ಸಿಗಬಹುದು ಅಷ್ಟೇ, ಒಂದಷ್ಟು ಖುಷಿ ಸಿಗ್ತದೆ. ಎಲ್ಲ ಜೀವನದೊಳಗೆ ಲೈಫ್ನಾಗ ಇದ್ದಿದ್ದು ನಾವು ಸುಡುಗಾಡು ಸಮಸ್ಯೆ ದಿನ ಒಂದು ಬರ್ತಿರ್ತಾವ. ಅದನ್ನು ಮನಸ್ಸಿಗೆ ತೊಗೊಳೋದು ಒಂದಿಷ್ಟು ಖುಷಿ ಪಡ್ಬೇಕು. ಒಂದು ಯಾವುದನ್ನು ಬಯಸ್ತೀವಿ, ಅದು ಬಯಸಿದಂಗೆ ಆದಾಗ ಅದ್ರದ್ದನ್ನು ಖುಷಿ ಪಡ್ತು. ಜೀವನದೊಳಗಂತೂ ಬಯಸಿದ್ದು ಯಾವುದೂ ಸಿಕ್ಕಿಲ್ಲ. ಈ ರೀತಿ ಆದಾಗ ಖುಷಿ ಪಡ್ತು ಅಂತ ಹೇಳಕ್ಕೆ ಬಂದಿನಿ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಅಂತ ಹೇಳ್ತೀವಿ. ವಿಡಿಯೋವನ್ನು ಇಲ್ಲಿಗೆ ಮುಗಿಸಕತ್ನಿ. ದಯವಿಟ್ಟು ನಾ ಏನಾರ ಮಾತಾಡಿದ ತಪ್ಪಾಗಿತ್ತಮ್ಮ ಹೊಟ್ಟೆಗೆ ಹಾಕೋರಿ. ಧನ್ಯವಾದಗಳು.